ಇವತ್ತು ನಾವು ಈ ಕ್ರೀಡಾಕೂಟವನ್ನು ಪ್ರಾರಂಭ ಮಾಡುವಂಥ ಈ ಸಂದರ್ಭದೊಳಗೆ ನಮ್ಮ ಈ ದೇಶಕ್ಕೆ ಒಲಿಂಪಿಕ್ನೊಳಗೆ ಯಾರು ಮೆಡಲ್ ತಂದು ಕೊಟ್ಟಾರ ಅವ್ರನ್ನ ನೆನಪಿಸ್ಕೊಳ್ಳೋಣ, ಅವ್ರಿಗೆ ಅಭಿನಂದನೆಯನ್ನು ಹೇಳೋಣ. ಒಂದನೇದು ಮನು ಭಾಕರ್, ಶೂಟಿಂಗ್ ಪಿಸ್ತೂಲ್ ಶೂಟಿಂಗ್ನೊಳಗೆ ಬ್ರಾಂಜ್ ಮೆಡಲನ್ನು ತಗೊಂಡು ಬಂದಾರ. ಸರ್ಬೋಜಿತ್ ಸಿಂಗ್ ಅವರು ಶೂಟಿಂಗ್ನೊಳಗೆ ನಮಗೆ ಬ್ರಾಂಜ್ ತಗೊಂಡು ಬಂದಾರ. ಸೈನಿತ್ ಕುಸ್ಲೆ ಏರ್ ರೈಫಲ್ ಶೂಟಿಂಗ್ನೊಳಗೆ ಬ್ರಾಂಜ್ ತಗೊಂಡು ಬಂದಾರ. ನೀರಜ್ ಚೋಪ್ರಾ ನಮಗಾಗಿ ಬಂಗಾರದ ಪದಕ ತರಲಿದ್ದಾರೆ. ಫೈನಲ್ಸ್ ಅನ್ನ ತಲುಪಿದ್ರು. ಅವ್ರಿಗೆ ಗೆಲುವಾಗಲಿ ಅಂತ ಹೇಳಿ ನಾವೆಲ್ಲರೂ ಅವ್ರಿಗೆ ವಿಶೇಷವಾಗಿ ವೀರನ ಸಂದರ್ಭದಲ್ಲಿ ಕೇಳೋಣ. ಕುಸ್ತಿಯೊಳಗೆ ವಿನೇಶ್ ಫೋಗಾಟ್ ಫೈನಲ್ಸ್ ತಲುಪ್ಯಾರ. ಭಾರತ ಹಾಕಿ ತಂಡ 1-2 ಸ್ಥಾನ ಕಳ್ಕೊಂಡಿವಿ, 3ನೇ ಸ್ಥಾನಕ್ಕೆ ಬಡದಾಡಕತ್ತೀವಿ. ಬ್ರಾಂಜ್ ನಮಗೆ ಬರ್ತದೆ ಅನ್ನುವಂಥ ವಿಶ್ವಾಸ, ನಂಬಿಕೆ ನಂದು. ಬಹುಶಃ ಆ ನಂಬಿಕೆ ನಿಮ್ಮದು ಎಲ್ಲರದು ಐತೆ ಅಂತ ನಾನು ತಿಳ್ಕೊತೀನಿ. ಗೆಳೆಯರೆ, ನೀವೆಲ್ಲರೂ ಒಲಿಂಪಿಕ್ಗೆ ಹೋಗೋ ಟೈಮ್ ಹೋದ್ ನಿಮ್ಮದು. ಈಗೇನು 10, 12, 13 ವರ್ಷದವ್ರು ಇದಾರ, ಅವರು ಒಲಿಂಪಿಕ್ಗೆ ತಯಾರಾಗಕ್ಕೆ ಹಚ್ಚಿದ್ರಂದ್ರೆ ನಾವು ಆ ಎತ್ತರಕ್ಕೆ ಹೋಗೋದಕ್ಕೆ ಸಾಧ್ಯ ಐತಿ. ಈಗ ನೀವು ಏನೇ ಇದ್ರೂ ಅವ್ರಿಗೆ ಚೇರ್ ಅಪ್ ಮಾಡಿ ಹೆಪ್ಪಿರೋ ಹೇಳಿ ಅವರು ಗೆಲ್ಲುವ ಹಾಗೆ ಮಾಡುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿ